ಸ್ನೇಹಿತರೆ, ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಶುಭ ದಿನ. ಯಾರೆಲ್ಲ ಮೊದಲಿಗೆ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಫಸ್ಟ್ ಟೈಮ್ ಈ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇ ಷರತ್ತು, ವಿಡಿಯೋನ ಕೊನೆವರೆಗೂ ನೋಡಿ, ಅರ್ಧದಲ್ಲೇ ನೋಡಿ, ಸಿಲ್ಲಿ ಕಾಮೆಂಟ್ಗಳನ್ನ ಮಾಡಬೇಡಿ. ಎರಡನೇದಾಗಿ ತಮ್ಮನಲ್ಲಿ ಏನು ಹೇಳಿದ್ದೀನಿ ನಾನು, ಹಳೆಯ ನಾಣ್ಯಗಳನ್ನು ಮಾರಾಟ ಮಾಡಿ ಲಕ್ಷಾಧಿಪತಿ ಆಗಬಹುದಾ ಅಥವಾ ಕೋಟ್ಯಾಧಿಪತಿ ಆಗಬಹುದಾ ಅಂತ ಹೇಳಿರುವಂಥದ್ದು. ಅದು ಆಗಬಹುದು, ಆಗದೇನೂ ಇರಬಹುದು. ಆಗಬಹುದು ಯಾವ ಒಂದು ಕಾಯಿನ್ಗಳನ್ನು ಮಾರಾಟ ಮಾಡಿದಾಗ, ಅಥವಾ ಎಂತಹ ನಾಣ್ಯಗಳಿಗೆ ಬೆಲೆ ಇದೆ, ಎಂತಹ ನಾಣ್ಯಗಳಿಗೆ ಬೆಲೆ ಇಲ್ಲ, ಇದು ನೀವು ತಿಳ್ಕೊಳ್ಬೇಕು. ಈ ಹಳೆಯ ನಾಣ್ಯಗಳಲ್ಲಿ ಎರಡು ಥರ. ಒಂದು ಬೆಲೆ ಬಾಳುವಂತಹ ಹಳೆಯ ನಾಣ್ಯಗಳು, ಮತ್ತು ಕೆಲವು ಸಾಮಾನ್ಯವಾದಂತಹ ಹಳೆಯ ನಾಣ್ಯಗಳು. ಅಂದರೆ ಹಳೆಯ ನಾಣ್ಯಗಳೇನೆ 100-200 ವರ್ಷ ಹಳೆಯ ನಾಣ್ಯಗಳೇನೆ. ಆದರೆ ಈ ಒಂದು 2026ರಲ್ಲಿ ಅಥವಾ 21ನೇ ಶತಮಾನದಲ್ಲಿ ಅವುಗಳಿಗೆ ಅಷ್ಟೊಂದು ಬೆಲೆ ಇರೋದಿಲ್ಲ. ಯಾಕಪ್ಪ ಅಂತ ಅಂದರೆ, ಆ ಒಂದು ವರ್ಷದಲ್ಲಿ ನಿಮ್ಮ ಹತ್ರ ಏನೊಂದು ಹಳೆಯ ಕಾಯಿನ್ ಇದೆ, ಸಪೋಸ್ 1 ಕ್ವಾರ್ಟರ್ ಆನ್ ಆಗಿರ್ಬೋದು, 1/12 ಆನ, ಈ ಥರದ ಕೆಲವೊಂದು ನಾಣ್ಯಗಳಿದ್ದಾವೆ. ಅವು ಸರ್ವೇ ಸಾಮಾನ್ಯ. ನಮಗನ್ಸುತ್ತೆ ನಮ್ಮ ಹತ್ರ ಹಳೆ ನಾಣ್ಯಗಳಿದ್ದಾವೆ, ಇದಕ್ಕೆ ಇಷ್ಟು ಸಿಗಬಹುದಾ ಬೆಲೆ ಅಂತ. ಆದರೆ ಆ ಒಂದು ವರ್ಷದಲ್ಲಿ ಸಹಸ್ರಾರು ಕೋಟಿ ಸಂಖ್ಯೆಯಲ್ಲಿ ಕಾಯಿನ್ಗಳು ಮುದ್ರೆ ಆಗಿರ್ತವೆ, ತಾಮ್ರದ ನಾಣ್ಯಗಳು. ಹಾಗಾಗಿ ಅದಕ್ಕೆ ಬೆಲೆ ಇರೋದಿಲ್ಲ. ಯಾವ ಒಂದು ಇಸವಿಯಲ್ಲಿ ಅಥವಾ ಯಾವ ಒಂದು ಮಿಂಟ್ ಮಾರ್ಕಿಂದ, ಮಿಂಟ್ ಅಂದರೆ ಇಸವಿಯ ಕೆಳಗಡೆ ಇರುತ್ತೆ, ನಾಣ್ಯಗಳು ಕಡಿಮೆ ಸಂಖ್ಯೆಯಲ್ಲಿ ಬಂದಿರುತ್ತವಲ್ಲ, ಅವುಗಳಿಗೆ ಮಾತ್ರ ರೇರ್ ನಾಣ್ಯಗಳು ಅಂತ ಕರೀತಾರೆ. ಅಂತಹ ರೇರ್ ನಾಣ್ಯಗಳ ಒಂದು PDF ನಾನು ಈಗಾಗಲೇ ಮಾಡಿದ್ದೇನೆ. PDF ಮತ್ತು ಫೋಟೋಸ್, ರೇರ್ ನಾಣ್ಯಗಳ PDF ಮತ್ತು ಫೋಟೋಸ್. ಅದರಲ್ಲಿ ಸುಮಾರು ನಮ್ಮ ಸ್ವತಂತ್ರ ಭಾರತದಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ಕಾಯಿನ್ಗಳಿದ್ದಾವೆ, ಅವುಗಳ ಬೆಲೆ ಏನು, ಯಾವ ಕಂಡೀಷನಲ್ಲಿ, ಫೈನ್ ಕಂಡೀಷನಲ್ಲಿ ಇದ್ದರೆ ಎಷ್ಟು ಬೆಲೆ, UNC ಕಂಡೀಷನಲ್ಲಿದ್ದರೆ ಎಷ್ಟು ಬೆಲೆ, ಎಕ್ಸ್ಟ್ರಾ ಫೈನ್ ಇದ್ದರೆ ಎಷ್ಟು ಬೆಲೆ ಅಂತ ನಾನು ಅದಕ್ಕೆ ಕೋಟ್ ಮಾಡಿದ್ದೇನೆ. ನನ್ನ ಹತ್ರ ಸುಮಾರು 120-130 ಜನ ಒಂದು PDF ಮತ್ತು ಫೋಟೋಸ್ನ ಬೈ ಮಾಡಿದ್ರು. ₹200 ನನ್ನ ಒಂದು ಮೊಬೈಲ್ ನಂಬರ್ಗೆ, ನನ್ನ ಫೋನ್ಪೇ ನಂಬರ್ಗೆ ತಾವು ಕಳಿಸಿದ್ರೆ ನಿಮಗೂ ಸಹ ಆ ಒಂದು ರೇರ್ ನಾಣ್ಯಗಳ PDF ನಿಮಗೂ ಸಿಗುತ್ತೆ. ನನ್ನ ಒಂದು ಫೋನ್ಪೇ ನಂಬರ್ 7353969690. ಈ ಒಂದು ರೇರ್ ನಾಣ್ಯಗಳನ್ನು ನೀವು ಮಾರಾಟ ಮಾಡಿದಾಗ ಕೆಲವೊಂದು ನಾಣ್ಯಗಳಿಗೆ ₹1000-2,000 ಅಷ್ಟು ಬೆಲೆ ಇದ್ದರೆ, ಮತ್ತು ಕೆಲವು ನಾಣ್ಯಗಳಿಗೆ ₹1,00,000-2,00,000 ಅಷ್ಟು ಬೆಲೆ ಇದೆ. ಕೆಲವೇ ಇರುವಂಥದ್ದು, ಎಲ್ಲ ನಾಣ್ಯಗಳು ಅಲ್ಲ. ಅಂತಹ ನಾಣ್ಯಗಳನ್ನು ನೀವು ಹುಡುಕೋದು ತುಂಬ ಕಷ್ಟ ಆಗಬಹುದು. ಅದಕ್ಕೋಸ್ಕರ ನಾನು ರಿಪಬ್ಲಿಕ್ ಇಂಡಿಯಾದ ಮಾಡಿರೋದು. ಬ್ರಿಟಿಷರ ಕಾಲದ ನಾಣ್ಯಗಳನ್ನು ನಾನು ಯಾವುದೂ ಮಾಡಿಲ್ಲ. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಬಂದಂತಹ ಇಂಪಾರ್ಟೆಂಟ್ ನಾಣ್ಯಗಳು ಯಾವುದು, ಈ ಒಂದು 115-120 ನಾಣ್ಯಗಳಿದ್ದಾವೆ. ಅವಕ್ಕೆ ಕಂಡೀಷನ್ ಆಧಾರದ ಮೇಲೆ ಬೆಲೆ ಸಿಗುತ್ತೆ. ಮತ್ತು ಲಕ್ಷಾಧಿಪತಿ ಆಗಬಹುದಾ ಅಥವಾ ಕೋಟ್ಯಾಧಿಪತಿ ಆಗಬಹುದು. ಲಕ್ಷಾಧಿಪತಿ ಯಾವ ಥರ ಅಂತ ಅಂದರೆ, ರೇರ್ ನಾಣ್ಯಗಳೇ ಇರಬೇಕು, ಸಾಮಾನ್ಯವಾದಂತಹ ನಾಣ್ಯಗಳು ನಡೆಯೋದಿಲ್ಲ. ವೈಷ್ಣೋದೇವಿ ನಾಣ್ಯ, ಟ್ರ್ಯಾಕ್ಟರ್ ನೋಟು, 786 ನೋಟು, ₹1 1985 ಎಚ್ ಮಿಂಟ್ ಇರುವಂತಹ ಕಾಯಿನು, 25 ಪೈಸೆಯ ಒಂದು ಗೆಂಡಮೃಗದ ಕಾಯಿನು, 50 ಪೈಸೆಯ ಸ್ಟೀಲ್ ಕಾಯಿನು, ಇವು ಯಾವುದಿದ್ರೂ ಆಗೋದಿಲ್ಲ. ಆದರೆ ಅದೇ ನಾಣ್ಯಗಳ ಬೇರೆ ಒಂದು ಇಸವಿ ಮಿಂಟ್ ಮಾರ್ಕು, ಅವುಗಳಿಗೆ ಬೆಲೆ ಇರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಹೇಳ್ತೀರಾ ಆ ಕಾಯಿನ್ ಹತ್ರ ಇದೆ ಅಂತ ಕಳಿಸ್ತೀರ ನೀವು, ನಾನು ಹೇಳ್ತೀನಿ ನೋಡಿ ₹1 ರಾಜಾ ಕಾಯಿನು 1991 ನೋಯ್ಡಾ ಮಿಂಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಎಲ್ಲ ರಾಜಾ ಕಾಯಿನು ಕಳಿಸ್ಬಿಡೋದು. ಬರೋ 6 ಗ್ರಾಮ್ನ ರಾಜಾ ಕಾಯಿನ್ ಅಂತ ಕರೀತಾರೆ, 6 ಗ್ರಾಮ್ನ ₹1 ಕಾಯಿನ್ ಎಲ್ಲ ಕಳಿಸ್ಬಿಡೋದು. ಗೆಂಡ ಮೃಗದ 1993 ಹೈದರಾಬಾದ್ ಮಿಂಟ್ ಕಾಯಿನ್ ಇಂಪಾರ್ಟೆಂಟು ಅಂತ ಹೇಳಿರ್ತೀನಿ, ಎಲ್ಲ ಕಾಯಿನೂ ಕಳಿಸ್ಬಿಡೋದು. ಸರ್ ನೀವು ಹೇಳಿದ್ದೀರಾ ನೋಡಿ ಅಂತ ನನಗೆ ತಲೆ ತಿಂತಾ ಇರ್ತಾರ. ನಾನು ಅದಕ್ಕೆ ನಡುವೆ ಆಲ್ಮೋಸ್ಟ್ 90% ಜನದ ಕಾಲ್ನೇ ರಿಸೀವ್ ಮಾಡ್ತಾಯಿಲ್ಲ. ಇದೇ ಉದ್ದೇಶಕ್ಕೆ ನಾನು ಹೇಳಿ ಸಾಕಾಗೋಗ್ಬಿಟ್ಟಿದೆ. ಹಂಗಾಗಿಯೇ ಅದಕ್ಕೋಸ್ಕರ ನಾನು ಒಂದು ರೇರ್ ನಾಣ್ಯಗಳ PDF ಮಾಡಿದ್ದೀನಿ. ಬೈ ಮಾಡಿ ನೋಡಿ, ಆ ಥರದ ನಾಣ್ಯಗಳು ಅದರಲ್ಲಿ ಮಾರ್ಕ್ ಮಾಡಿದ್ದೀನಿ, ಇಸವಿ ಯಾವುದು, ಮಿಂಟ್ ಮಾರ್ಕ್ ಯಾವುದು ಅಂತ ನೀಟಾಗಿ ಮಾರ್ಕ್ ಮಾಡಿದ್ದೀನಿ. ಆ ಥರದ ಕಾಯಿನ್ ಇದ್ದರೆ ನಾನೇ ತೊಗೊಳ್ತೀನಿ, ಬೇರೆ ಯಾರ ಹತ್ರಕ್ಕೂ ಹೋಗೋದು ಬೇಡ, ನಾನೇ ತೊಗೊಳ್ತೀನಿ. ನಾನು ಹೇಳೋ ಬೆಲೆ ನಿಮ್ಗೆ ಇಷ್ಟ ಆಗಲಿ ಅಂದರೆ ಎಕ್ಸಿಬಿಷನಲ್ಲಿ ಹೋಗಿ ಮಾರ್ಬೋದು. ಆ ಥರದ್ದು ಇತ್ತು ಅಂದರೆ ನಿಮ್ಗೆ ಅರ್ಥ ಆಗೋದು, ಅಟ್ಲೀಸ್ಟ್ ಇದು ಬೆಲೆ ಇದೆ, ಇದಕ್ಕೆ ಬೆಲೆ ಇಲ್ಲ ಅಂತ. ಹಂಗಾಗಿ ಮತ್ತು ಈ ಒಂದು ರೇರ್ ನಾಣ್ಯಗಳ ಹೆಸರಲ್ಲಿ ಮತ್ತು ಇನ್ನೊಂದು ಸಾಮಾನ್ಯ ನಾಣ್ಯಗಳ ಹೆಸರಾಗಿರ್ಬೋದು, ನನ್ನ ಹೆಸರು ಇರಬಹುದು, ಇನ್ನೊಬ್ಬರು ಯಾರೋ ಒಳ್ಳೆ ಯೂಟ್ಯೂಬರ್ ಹೆಸರು ಇರಬಹುದು, ಇವ್ರನ್ನೇ ಹೆಸರಿಟ್ಕೊಂಡು ಸಮಾಜದಲ್ಲಿ ಸುಮಾರು
ಅನ್ಯಾಯ, ಅಕ್ರಮ, ಮೋಸ, ಸುಲಿಗೆ, ಈ ರಿಜಿಸ್ಟ್ರೇಷನ್ ಫೀಸ್ ಅಂತ ಎಲ್ಲ ನಡೀತಾ ಇದೆ. ಅದರ ಬೆಲೆಗೆ ಯಾರು ಬೀಳಕ್ಕೆ ಹೋಗಬೇಡಿ. ಆದಷ್ಟು ಯಾರು ನಿಮ್ಮ ಹತ್ರ ಮೊದಲು ಕಾಯಿನ್ ಕೇಳ್ತಾರಲ್ಲ, ನನಗೆ ಯಾರೇ ಫೋನ್ ಮಾಡಿದ್ರು ಸಬ್ಸ್ಕ್ರೈಬರ್ಸು, ನಾನು ಮೊದಲು ನಾಣ್ಯಗಳ ಫೋಟೋಸ್ ಕಳಿಸಿ ಅಂತ ಹೇಳ್ತೀನಿ. ಆ ಫೋಟೋಸ್ನ ನೋಡಿಬಿಟ್ಟು ಇದು ನಾರ್ಮಲ್ ಕಾಯಿನ್ಸ್ ಅಂತ ಇದ್ದರೆ ನಾರ್ಮಲ್ ಅಂತ ಹೇಳ್ಬಿಡ್ತೀನಿ, ಅಥವಾ ಸಾಮಾನ್ಯ ನಾಣ್ಯಗಳು ಕನ್ನಡದಲ್ಲಿ ಹೇಳೋದಾದರೆ. ಬೆಲೆ ಸ್ವಲ್ಪ ಏನಾದ್ರು ಬೆಲೆ ಬರುತ್ತೆ ಅಂದರೆ ಅದ್ರ ಪ್ರೈಸ್ ಬರೆದು ಕಳಿಸ್ತೀನಿ. ನೋಡಿ, 5 ರೂಪಾಯಿ ಕಾಯಿನ್ಗೆ 10 ರೂಪಾಯಿ ಇದೆ, ಇದಕ್ಕೆ 5 ರೂಪಾಯಿ ಕಾಯಿನ್ಗೆ 500 ರೂಪಾಯಿ ಇದೆ, 200 ರೂಪಾಯಿ ಇದೆ. ಈ ಥರ ಎಲ್ಲರಿಗೂ ಆಡಿಯೋ ವಾಯ್ಸಲ್ಲಿ ಆಡಿಯೋ ಮೂಲಕ ಹೇಳ್ತಾ ಇದ್ದೀನಿ, ವಾಯ್ಸ್ ನೋಟಲ್ಲಿ. ಕೆಲವೊಬ್ಬರಿಗೆ ಟೈಪ್ ಮಾಡಿ ಹೇಳ್ತಾ ಇದ್ದೀನಿ. ಇನ್ನು ಕೆಲವೊಬ್ರು ಇಂಗ್ಲೀಷಲ್ಲಿ ಕೇಳ್ತಾರೆ, ಕೆಲವೊಬ್ಬರು ಹಿಂದಿಯಲ್ಲಿ ಹೇಳಿ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ಬರು ಕನ್ನಡದಲ್ಲೇ ಹೇಳಿ ಅಂತ ಹೇಳ್ತಾರೆ. ಎಲ್ರಿಗೂ ಅವರು ನನಗೆ ಬರೋಷ್ಟು ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೇನೆ. ಅಂದರೆ ನನಗೆ ಇಂಗ್ಲೀಷ್ ಓಕೆ, ಕಂಫರ್ಟಬಲ್ ಆಗಿ ನಾನು ಟೈಪ್ ಮಾಡ್ತೇನೆ. ಕನ್ನಡ ಓಕೆ, ಏನು ತೊಂದರೆ ಏನಿಲ್ಲ, ನನ್ನ ಮಾತೃಭಾಷೆ. ತೆಲುಗು ಓಕೆ, ಸಮೂಹ ಮ್ಯಾನೇಜ್ ಮಾಡ್ತೀನಿ, ಬಟ್ ಬರೆಯೋಕ್ಕೆ ಬರೋದಿಲ್ಲ. ಆಡಿಯೋ ವಾಯ್ಸ್ ನೋಟಲ್ಲಿ ಹೇಳ್ತೀನಿ. ಮತ್ತು ಅದನ್ನು ಬಿಟ್ಟರೆ ಹಿಂದಿ ಅದರಷ್ಟು ವರ್ಷ ನನಗೆ ಗೊತ್ತಿಲ್ಲ, ನನಗೆ ಮಾತಾಡೋಕ್ಕೆ ಬರೋಲ್ಲ, ಕಷ್ಟ, ನಾಲ್ಗೆ ತಿರುಗೋದಿಲ್ಲ. ಆದ್ರೂ ಏನೋ ಒಂದು ಅರ್ಥ ಆಗುತ್ತೆ, ಬಟ್ ಮಾತಾಡೋಕ್ಕೆ ಬರೋದಿಲ್ಲ. ನನ್ನ ಸಬ್ಸ್ಕ್ರೈಬರ್ಸು ನಾರ್ತ್ ಇಂಡಿಯಾದಿಂದ ಮಾಡ್ತಾ ಇರ್ತಾರೆ, ನನಗೆ ಅದು ಅವ್ರು ಏನು ಹೇಳಿದರೆ ನನಗೆ ಅರ್ಥ ಆಗೋದಿಲ್ಲ. ಕೆಲವೊಂದು ಸತಿ ನಾನು ಆಡಿಯೋನ AI ಮೂಲಕ ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ಅರ್ಥ ಮಾಡಿಕೊಂಡು ನಾನೊಂದು ಮೆಸೇಜ್ ಟೈಪ್ ಮಾಡಿ ಹಿಂದಿಯಲ್ಲಿ ಅದನ್ನು AIಗೆ ಟ್ರಾನ್ಸ್ಲೇಟ್ ಮಾಡಿ ಮಾಡ್ತಾಯಿದ್ದೇನೆ. ಇದೆಲ್ಲ ಏನಕ್ಕೆ ಬೇಕು ನನಗೆ ಅಂತ ಅನಿಸುತ್ತೆ. ಯಾರ್ದೋ ಒಬ್ಬರು ಕಾಯಿನ್ ಇದೆ, ಅವರು ಇಷ್ಟ ಇದ್ದರೆ ಮಾರ್ಕೊತಾರೆ, ಬಿಡ್ತಾರೆ ಅಂತ. ಬಟ್ ಆದ್ರೂ ಅವ್ರಿಗಿರೋವಂಥ ನಾಣ್ಯಗಳಿಗೆ ಬೆಲೆ ಇದೆಯಾ ಇಲ್ವಾ ಅಂತ ತಿಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಇನ್ನೂ ಕೆಲವರೊಬ್ಬರು ಇದ್ದಾರೆ, ಅವ್ರ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ, ಅವ್ರ ಮೊಬೈಲ್ ನಂಬರ್ ಹೇಳೋಕ್ಕೆ ಹೋಗೋದಿಲ್ಲ. ಎಷ್ಟು ತಲೆ ತಿಂತಾರೆ ಅಂದರೆ, ಇಲ್ಲ ಕೆಲವೊಬ್ಬರು ಇಂಪಾರ್ಟೆಂಟ್ ಕಾಯಿನ್ಗಳಿಗೆ ಕಡಿಮೆ ಬೆಲೆ ಹೇಳ್ತೀರಾ ನೀವು ಅಂತಾರೆ. ಮತ್ತು ಇನ್ನೂ ಕೆಲವರು ಮೋಸ ಮಾಡ್ತಾರೆ, ನಾರ್ಮಲ್ ಕಾಯಿನ್ಗಳಿಗೆ ಜಾಸ್ತಿ ಬೆಲೆ ಹೇಳಿ ಮೋಸ ಮಾಡ್ತಾರೆ. ಇನ್ನು ಕೆಲವರು ಒಳ್ಳೆ ನಾಣ್ಯಗಳಿಗೆ ಕಡಿಮೆ ಬೆಲೆ ಹೇಳ್ತೀರಾ ಅಂತ. ನಿಮಗೆ ಮಾರ್ಕೆಟೇ ಅರ್ಥ ಆಗಿಲ್ಲ, ಯಾವ ಕಂಡೀಷನ್ನು, UNC ಯಾವುದು, ಫೈನ್ ಯಾವುದು ಅಂತಲೇ ಅರ್ಥ ಆಗಿಲ್ಲ. ಫೈನ್ ಕಂಡೀಷನ್ ಕಾಯಿನ್ಗೆ 5 ರಿಂದ 10 ರೂಪಾಯಿ ವ್ಯಾಲ್ಯೂ ಇದೆ ಅಂದರೆ, UNC ಕಂಡೀಷನ್ ಕಾಯಿನ್ಗೆ 500 ರಿಂದ 1000 ರೂಪಾಯಿ ಇರುತ್ತೆ. ಎಲ್ಲ ಕಾಯಿನ್ಗಳಿಗೂ 500 ರೂಪಾಯಿ ಸಿಗೋದಿಲ್ಲ. 500 ರೂಪಾಯಿ ಸಿಗಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ವಿಶೇಷತೆ ಇರಬೇಕು, ಅದರದಂತಹ ಗುಣಲಕ್ಷಣಗಳಿರಬೇಕು. ಕ್ವಾಲಿಟಿ ಇಂಪಾರ್ಟೆಂಟು, ಕ್ವಾಂಟಿಟಿ ಅಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದಾದರೆ, ನಾನು ಆದಷ್ಟು ಬೇಗ ಯಾವಾಗ ಆಗುತ್ತೆ ಗೊತ್ತಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ, ಒಂದು ಭಾರತೀಯ ನೋಟುಗಳು, ಅಂದರೆ ಸ್ವತಂತ್ರ ಭಾರತದ ನೋಟುಗಳ ಬಗ್ಗೆ ಒಂದು PDF ಮಾಡೋಣ ಅಂದ್ಕೊಂಡಿದ್ದೀನಿ. ಅದರ ಬೆಲೆ 100 ರೂಪಾಯಿ ಇಡೋಣ ಅಂದ್ಕೊಂಡಿದ್ದೀನಿ. 1 ರೂಪಾಯಿಂದ ಹಿಡಿದು 2000 ರೂಪಾಯಿ ನೋಟುವರೆಗೂ ಯಾವ್ಯಾವುದು ಬಂದಿದೆ, ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಯಾವ್ಯಾವ ನೋಟು ಬಂದಿದೆಯಲ್ಲ ಅದರದ ಎಲ್ಲ ಬೆಲೆ. ಫ್ಯಾನ್ಸಿ ನಂಬರ್ ಹೇಳೋಕ್ಕಾಗೋದಿಲ್ಲ ಅದರಲ್ಲಿ, ಯಾಕೆಂದರೆ ಫ್ಯಾನ್ಸಿ ನಂಬರ್ ಒಬ್ಬೊಬ್ರಿಗೆ ಒಂದೊಂದು ವ್ಯಾಲ್ಯೂ ಹೇಳ್ತಾರೆ. ನಾರ್ಮಲ್ ನೋಟ್ ಇದೆ ಎಷ್ಟು ಬೆಲೆ, ನೋಟು ಮಡಚಿದ್ರೆ ಫೈನ್ ಕಂಡೀಷನ್ ಅಂತ ಕರೀತಾರೆ. ನೋಟ್ ಮೇಲೆಲ್ಲ ಗೀಚ್ ಹಾಕಿ ಅದು ಇದು ಇತ್ತು ಮಡಚಿಲ್ಲ ಅಂತಂದರೆ ಅದನ್ನು ಎಕ್ಸ್ಟ್ರಾ ಫೈನ್ ಅಂತಾರೆ. ಏನೂ ಮಾರ್ಕಿಲ್ಲ, ಕ್ಲೀನಾಗಿದೆ, ಮಡಚಿ ಎಲ್ಲ ನೋಟು ಹೊಸದಿದ್ದಂಗಿದೆ, ಕ್ರಿಸ್ಪಿ ಗರಿಗರಿ ನೋಟು ಅಂತಾರಲ್ಲ ಆ ಥರ ಇದೆ ಅಂದರೆ ಅದನ್ನು UNC ನೋಟು ಅಂತಾರೆ. ಸೊ ಈ 3 ಕಂಡೀಷನ್ನ ಬೆಲೆ ಎಷ್ಟಾಗುತ್ತೆ? 1 ರೂಪಾಯಿದು ಇರ್ಬೋದು. 1 ರೂಪಾಯಲ್ಲೇ ಸುಮಾರು ಒಂದು 10 ಥರ ನೋಟ್ ಬಂದಿದೆ. 2 ರೂಪಾಯಲ್ಲೇ ಒಂದು 3-4-5 ಥರ ನೋಟ್ ಇದೆ. ಫ್ರಂಟು ಬ್ಯಾಕ್ ಇಮೇಜ್ ಹಾಕಿ ಮಾಡೋಣ ಅಂದ್ಕೊಂಡಿದ್ದೀನಿ. 100 ರೂಪಾಯಿ ಬೆಲೆ ಇಡೋಣ ಅಂದ್ಕೊಂಡಿದ್ದೀನಿ. ನೋಟುಗಳ PDFಗೆ, ನಾಣ್ಯಗಳ PDF ಈಗ ಆಲ್ರೆಡಿ ಹೇಳಿದೆ, PDF ಪ್ಲಸ್ ಇಮೇಜಸ್ 2 ಕಳಿಸ್ತೀನಿ. ನೋಟುಗಳಿಗೆ ಒಂದು 100 ರೂಪಾಯಿ ಇಡೋಣ ಅಂದ್ಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ಯಾಕೆಂದರೆ ಅದರಲ್ಲೂ ಒಂದು ಅಂದಾಜಿಗೆ ಒಂದು 60 ರಿಂದ 70 ನೋಟುಗಳು, ಡಿಫ್ರೆಂಟ್ ನೋಟುಗಳು ಆಗಬಹುದು. ಮತ್ತು ಗವರ್ನರ್ಸ್ದು ಅಷ್ಟೇ, ಗವರ್ನರ್ಸು ಕೆಲವೊಂದು ನೋಟುಗಳಲ್ಲಿ ಇಂಪಾರ್ಟೆಂಟ್ ಇರ್ತಾರೆ, ಅದನ್ನು ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಬ್ಬರು KC ರೆಡ್ಡಿ ಇಂಪಾರ್ಟೆಂಟ್ ಇದ್ದಾರೆ, ಇನ್ನು ಕೆಲವೊಬ್ಬರು ಇಲ್ಲ ಅವರೆಲ್ಲ ಇನ್ನೊಬ್ಬರು ಅಂತ ಹೇಳ್ತಾರೆ. ಹಂಗಾಗಿ ಒಬ್ಬೊಬ್ಬರ ಒಪಿನಿಯನ್ ಒಂದೊಂದಿರುತ್ತೆ. ನೋಡಿ, ಅದನ್ನು ಬೇಕು ಅಂದರೆ ಸುಮಾರು ಜನ ಕಮೆಂಟ್ ಮಾಡಿದ್ರೆ ನನಗೆ ನೋಟುಗಳ PDF ಬೇಕಾಗಬಹುದು, ಯೂಸ್ ಆಗ್ಬೋದು ಅಂತಂದರೆ ಅದನ್ನು ಒಂದು ಮಾಡ್ತೀನಿ. ಬೇಡ ಅಂದರೆ ಸುಮಾರು ಒಂದು 10 ಜನ ತೊಗೊತಾರೆ, 20 ಜನ ತೊಗೊತಾರೆ ಅಂದರೆ ಅದಕ್ಕೆ ಸುಮಾರು ಒಂದು ತಿಂಗಳುಗಟ್ಟಲೆ ಕೆಲಸ ಹಿಡಿಯುತ್ತೆ. ಅದಕ್ಕೆ ಎಡಿಟಿಂಗು, ಪ್ರೈಸ್ನ ಇದು ಮಾಡೋದಕ್ಕೆ. ಮತ್ತು ನನ್ನ ಹತ್ರ ಕೆಲವೊಂದು ನೋಟ್ಗಳು ಇರೋದಿಲ್ಲ, ಅದರ ಫೋಟೋಸ್ ತರಿಸ್ಕೊಬೇಕು, ಎಲ್ಲ ಜಾಸ್ತಿ ಖರ್ಚಾಗುತ್ತೆ. ಮತ್ತು ಟೈಮ್ ಜಾಸ್ತಿ ಹಿಡಿಯುತ್ತೆ, ಒಂದು ತಿಂಗಳು ಮೇಲೆ ಹಿಡಿಯುತ್ತೆ ಎಲ್ಲ ಎಡಿಟಿಂಗ್ ಮಾಡಿ ಎಲ್ಲ ಮಾಡೋಕ್ಕೆ. ಬೇಕಾದರೆ ಹೇಳಿ, ಯಾರಾದರೂ ಸುಮಾರು ಜನ ಕಾಮೆಂಟ್ ಮಾಡಿದ್ರೆ ತರಿಸೋಣ, ಏನು ತೊಂದರೆ ಏನಿಲ್ಲ. ಅದನ್ನೊಂದು ಮಾಡಿ ಎಲ್ಲ ಒಂದು ನಾಣ್ಯಗಳ PDF ಯಾವ ಥರ ಮಾಡಿದೆ, ರೇರ್ ನಾಣ್ಯಗಳದ್ದು ಅದೇ ರೀತಿ. ಇದರಲ್ಲಿ ರೇರ್ ನೋಟುಗಳು ಅಂತ ಮಾಡೋಕ್ಕಾಗೋದಿಲ್ಲ. ರೇರ್ ನೋಟುಗಳು ಅದೆಲ್ಲ ಬ್ರಿಟಿಷ್ ಇಂಡಿಯನ್ ನೋಟುಗಳು. ರಿಪಬ್ಲಿಕ್ ಇಂಡಿಯಾದಲ್ಲಿ ಕೆಲವೊಂದು ಇದ್ದಾವೆ ರೇರ್ ನೋಟುಗಳು, ಆದರೆ ಅಷ್ಟೊಂದು ಬೆಲೆ ಇರೋದಿಲ್ಲ. ಹಂಗಾಗಿನೇ ಎಲ್ಲ ನೋಟುಗಳಿಗೂ ಬೆಲೆ. 1 ರೂಪಾಯಿಗೆ ಈ ಥರ ನೋಡಿದರೆ ಎಷ್ಟು, ಈ ಥರ ನೋಡಿದರೆ ಎಷ್ಟು, 2 ರೂಪಾಯಿ ನೋಡಿದರೆ ಯಾವ ಥರ, 5 ರೂಪಾಯಿ ಟ್ರ್ಯಾಕ್ಟರ್ ನೋಟಿಗೆ ಎಷ್ಟು ಬೆಲೆ, ಎಲ್ಲ ಹೇಳ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಕಾ ಬೇಡವಾ ಕೇಳಬೇಡಿ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಒಂದು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ನ ಹೆಸರಲ್ಲಿ ಯಾರಾದರೂ
ನಿಮಗೆ ಕಾಲ್ ಮಾಡಿ ನಂಗೆ ದುಡ್ಡು ಕಳಿಸಿ ಅದು ಅಂತ ಹೇಳಿದ್ರೆ ಅವರೆಲ್ಲ ಫೇಕ್ ಆಗಿರ್ತಾರೆ. ನಾನು ಯಾರನ್ನೂ ದುಡ್ಡು ಕಳಿಸಿ ಅಂತ ಇದುವರೆಗೂ ಕೇಳೇ ಇಲ್ಲ, ಕೇಳೋದು ಇಲ್ಲ, ಮುಂದೆನೂ ಕೇಳಲ್ಲ. ನನಗೆ ಗೊತ್ತಿರೋ ಅಷ್ಟು ನಾಲೆಡ್ಜಲ್ಲಿ ನಾಣ್ಯಗಳಿಗೆ ಆದಷ್ಟು ಜೆನ್ಯೂನಾಗಿ ಬೆಲೆನ ಹೇಳಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.